ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಅನನ್ಯ ಭಟ್ ಮಿಸ್ಸಿಂಗ್ ಸೀಕ್ರೆಟ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬಳಿಕ ಸಂಚಲನಕ್ಕೆ ಕಾರಣ ಆಗಿದೆ. ವರದಿ ನೋಡಿ ವಿಡಿಯೋ ಹರಿಬಿಟ್ಟಿದ್ದಾರೆ ಸುಜಾತಾ ಭಟ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಅನನ್ಯ ಭಟ್ ಮಿಸ್ಸಿಂಗ್ ಸೀಕ್ರೆಟ್. ಬೆಳಗಿನಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತು. ಈ ವರದಿ ಸಂಚಲನಕ್ಕೆ ಕಾರಣವಾಗಿದೆ. ಸುಜಾತಾ ಭಟ್ ತನ್ನ ಮಗಳ ನಾಪತ್ತೆಯ ಬಗ್ಗೆ ಇಲ್ಲಿ ತನಕ ಹೇಳಿಕೊಂಡು ಬಂದಿದ್ದೇನು, ಹಾಗಾದ್ರೆ ನಿಜಕ್ಕೂ ಆಗಿದ್ದೇನು? 2003ರಲ್ಲಿ ತನ್ನ ಸ್ನೇಹಿತೆಯರ ಜೊತೆ ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಬಂದಿದ್ರು. ಆಗ ಆಕೆ ಫಸ್ಟ್ ಇಯರ್ MBBS ಓದ್ತಾ ಇದ್ರು. ಸುಜಾತಾ ಭಟ್ ಕೊಟ್ಟಂತ ಕಂಪ್ಲೇಂಟ್ ಇದು. ಆಕೆ ಧರ್ಮಸ್ಥಳದಲ್ಲೇ ನಾಪತ್ತೆಯಾಗಿದ್ಲು. ಅದಾದ ನಂತರ ನನ್ನ ಮಗಳು ನನಗೆ ಸಿಕ್ಕಿಲ್ಲ, ಸುಜಾತಾ ಭಟ್ ಕೊಟ್ಟಂತಹ ಕಂಪ್ಲೇಂಟ್. ಹಾಗಾದ್ರೆ ಅನನ್ಯ ಭಟ್ ಯಾರು? ಆಕೆಯ ಫೋಟೋ, ಇವೆಲ್ಲದರ ಬಗ್ಗೆ ಹುಡುಕ್ತಾ ಹೋದಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಂತಹ ಒಂದಷ್ಟು ಮಾಹಿತಿ. ಸುಜಾತಾ ಭಟ್ ಅವರ ಭಾವ ಮಾತಾಡಿದ್ರು ಬೆಳಿಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ಅನನ್ಯ ಭಟ್ ಗೊತ್ತೇ ಇಲ್ಲ. ಸುಜಾತಾ ಭಟ್ಗೆ ಅನನ್ಯ ಭಟ್ ಅನ್ನೋ ಮಗಳು ಇದ್ದಾಳೆ ಅನ್ನೋದೇ ನಮ್ಗೆ ಯಾರಿಗೂ ಗೊತ್ತಿಲ್ಲ. 1988ರಲ್ಲಿ ಮದುವೆ ಆಗಿ ಸುಜಾತಾ ಭಟ್ ಅಕ್ಕನನ್ನ ತಾನು ಮದುವೆ ಆದಾಗ ಸುಜಾತಾ ಭಟ್ ಮದುವೆನೇ ಆಗಿರ್ಲಿಲ್ಲ. ಆಕೆ ಮನೆ ಬಿಟ್ಟು ಹೋಗಿದ್ಲು. ಅನನ್ಯ ಭಟ್ ಯಾರು, ಏನು, ಹಲವು ಪ್ರಶ್ನೆಗಳಿವೆ. ಸುಜಾತಾ ಭಟ್ ಮಾಡ್ತಾ ಇರುವಂತಹ ಆರೋಪಗಳೇನಿದೆ ಅವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು ಅಂತ ಸುಜಾತಾ ಭಟ್ ಅಕ್ಕನ ಗಂಡ ಮಹಾಬಲೇಶ್ವರ್ ಹೇಳಿಕೆ ಕೊಟ್ಟರು, ಮಾತಾಡಿದ್ರು ಏಷ್ಯಾನೆಟ್ ಸುವರ್ಣ ನ್ಯೂಸಿನ ಜೊತೆ. ಈ ವರದಿ ನೋಡಿ ಸುಜಾತಾ ಭಟ್ ವಿಡಿಯೋ ಬಿಟ್ಟಿದ್ದಾರೆ. ಎಲ್ಲಿದ್ದಾರೆ ಹಾಗಾದ್ರೆ ಸುಜಾತಾ ಭಟ್? ಈ ಪ್ರಶ್ನೆಯನ್ನ ಮಹಾಬಲೇಶ್ವರ್ ಅವರಿಗೆ ಮಾಡಿದಾಗ ಅವ್ರು ಹೇಳಿದ್ದು ನಮಗ್ ಗೊತ್ತೇ ಇಲ್ಲ, ಬಹಳಷ್ಟು ವರ್ಷಗಳೇ ಆಗೋಯ್ತು. ಆಕೆ ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ, ಯಾರ ಜೊತೆಗಿದ್ದಾಳೆ ನಮಗ್ ಗೊತ್ತೇ ಇಲ್ಲ ಅಂತ. ಒಂದಷ್ಟು ವರ್ಷಗಳಿಂದ ನಾವು ಅಂದ್ಕೊಂಡು ಬಿಟ್ಟಿದ್ವಿ ಆಕೆ ಬದುಕೇ ಇಲ್ಲ ಅಂತ. ಈಗ ಧರ್ಮಸ್ಥಳದ ವಿಷಯದಲ್ಲಿ ಒಂದು ಗ್ಯಾಂಗಿನ ಜೊತೆ ಸೇರ್ಕೊಂಡು ಆಕೆ ಆರೋಪಗಳನ್ನ ಮಾಡೋದಕ್ಕೆ ಶುರು ಮಾಡಿದಾಗ್ಲೇ ನಮಗ್ ಗೊತ್ತಾಗಿದ್ದು ಸುಜಾತಾ ಭಟ್ ಇನ್ನೂ ಕೂಡ ಜೀವಂತವಾಗಿದ್ದಾಳೆ ಅಂತ. ಆಕೆಯ ಭಾವ ಮಹಾಬಲೇಶ್ವರ್ ಕೊಟ್ಟಂತಹ ಹೇಳಿಕೆ ಇದು. ಎಲ್ಲಿದ್ದಾರೆ ಸುಜಾತಾ ಭಟ್? ಸುಜಾತಾ ಭಟ್ ವರದಿ ನೋಡಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಏನು ವರದಿ ಪ್ರಸಾರ ಆಯಿತು ಆ ವರದಿಯನ್ನ ನೋಡಿ ವಿಡಿಯೋ ಮಾಡಿದ್ದಾರೆ. ಎಲ್ಲಿರಬೇಕು, ಯಾರ ಜೊತೆಗಿರಬೇಕು, ಅವರ ಜೊತೆಗಿದ್ದೇನೆ. ರಹಸ್ಯ ಸ್ಥಳದಿಂದ ಸುಜಾತಾ ಭಟ್ ವಿಡಿಯೋ ಮಾಡಿಬಿಟ್ಟಿದ್ದಾರೆ. ವಿಡಿಯೋ ಬಿಟ್ಟ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಸುವರ್ಣ ನ್ಯೂಸ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಸುಜಾತಾ ಭಟ್. ಮಗಳ ಬಗ್ಗೆ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಸುಜಾತಾ ಭಟ್. ಆದ್ರೆ ಒಂದು ಸೀಕ್ರೆಟ್ ಜಾಗದಲ್ಲಿ ಕುತ್ಕೊಂಡು ವಿಡಿಯೋ ಮಾಡಿದ್ದಾರೆ. ಎಲ್ಲಿರಬೇಕು, ಯಾರ ಜೊತೆಗಿರಬೇಕು, ಅವ್ರ ಜೊತೆಗಿದ್ದೀನಿ ಅಂತ ಸುಜಾತಾ ಭಟ್ ಹೇಳ್ತಾ ಇರೋದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿ ಸಂಚಲನಕ್ಕೆ ಕಾರಣ ಆಗಿದೆ. ವರದಿ ನೋಡಿದಂತಹ ಸುಜಾತಾ ಭಟ್ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಟ್ಟಿಲ್ಲ. ಆಕೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿತ್ತು. ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಮಗಳ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ. ತೀರಾ ಅನನ್ಯ ಭಟ್ ಅನ್ನೋ ಒಬ್ಬ ಮಗಳು ಸುಜಾತಾ ಭಟ್ಗೆ ಇದ್ದಾಳೆ ಅನ್ನೋದು ಸುಜಾತಾ ಭಟ್ ಸ್ವಂತ ಅಕ್ಕ, ಅಕ್ಕನ ಗಂಡ, ಸುಜಾತಾ ಭಟ್ನ ಸ್ವಂತ ಕುಟುಂಬ ಅವ್ರು ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ರೆ ಇದು ಅಚ್ಚರಿಗೆ ಕಾರಣವಾಗ್ತಾ ಇರೋದು. ಸುಜಾತಾ ಭಟ್ ಹೇಳ್ತಾ ಇರೋದು MBBS ಓದ್ತಾ ಇದ್ದಂತಹ ನನ್ನ ಮಗಳು ಕಾಣೆಯಾಗಿದ್ದಾಳೆ, ಧರ್ಮಸ್ಥಳದಿಂದಲೇ ಆಕೆ ನಾಪತ್ತೆಯಾಗಿದ್ದಾಳೆ, ಆಕೆ ಸ್ನೇಹಿತೆಯರ ಜೊತೆ ಹೋಗಿದ್ದು. ಆದ್ರೆ ಸ್ನೇಹಿತೆಯರು ವಾಪಸ್ ಬಂದಿದ್ದಾರೆ, ನನ್ನ ಮಗಳು ವಾಪಸ್ ಬಂದಿಲ್ಲ. ಏನಾದ್ಲು? ನನ್ನ ಮಗಳ ಶವ ಆದ್ರೂ ಕೊನೆ ಪಕ್ಷ ಸಿಗಲಿ, ಸಾಂಪ್ರದಾಯಿಕವಾಗಿ ಆಕೆಯ ಅಂತ್ಯ ಸಂಸ್ಕಾರವನ್ನಾದ್ರೂ ನಾನು ಮಾಡ್ತೀನಿ ಅಂತ ಎಮೋಷನಲ್ ಟಚ್ ಕೊಟ್ಟಿದ್ರು. ಹೌದು,
ಆದ್ರೆ ಅನನ್ಯಾ ಭಟ್ ಯಾರು, ಏನು, ಆಕೆಯ ಫೋಟೋ ಏನು, ಆಕೆಯ ಇರುವಿಕೆ ಇದೇ ಈಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ತನಿಖೆ ನಂತರವಷ್ಟೇ ಇದು ಬಯಲಾಗುತ್ತೆ. ಸುಜಾತಾ ಭಟ್ ದೂರಿನ ಬೆನ್ನತ್ತಿದ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಮಗಳು ಅನನ್ಯಾ ಭಟ್ ಕಾಣೆ ಅಂತ ದೂರು ಕೊಟ್ಟಿದ್ದು. ಹಾಗಾದ್ರೆ ಸುಜಾತಾ ಭಟ್ ಕಂಪ್ಲೇಂಟ್ ನ ಕಹಾನಿ ಏನು ಬಯಲಾಗಿದೆ ಈಗ. ಸುಜಾತಾ ಭಟ್ ವಿರುದ್ಧ ಅಕ್ಕನ ಗಂಡ ತಿರುಗು ಬಿದ್ದಿದ್ದಾರೆ. ಸುಜಾತಾಗೆ ಮಗಳಿರೋದೇ ಸುಳ್ಳು ಅಂತ ಹೇಳಿದ್ದಾರೆ ಬಾಬಾ. ಸುಜಾತಾ ಭಟ್ ಬಳಿ ಇರೋ ದಾಖಲೆಗಳು ಕೂಡ ಸುಳ್ಳು. ದಾಖಲೆಗಳ ಬಗ್ಗೆಯೂ ಕೂಡ ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ರು. ನೀವು ನೋಡೇ ಇರ್ತೀರಿ ಸುಜಾತಾ ಭಟ್ ಕೊಟ್ಟಂತಹ ಸ್ಟೇಟ್ಮೆಂಟ್. ಈ ಪ್ರಕರಣ ಬಹಳ ಜೋರಾಗಿ ಇನ್ನೇನು ಸದ್ದು ಮಾಡೋದಕ್ಕೆ ಶುರುವಾಯಿತು ಅಂದಾಗ ಸುಜಾತಾ ಭಟ್ ಬಂದು ಮಾಡಿದಂತಹ ಆರೋಪ ಈ ಪ್ರಕರಣಕ್ಕೆ ಮತ್ತೊಂದಷ್ಟು ಟ್ವಿಸ್ಟ್ ಅನ್ನ ಕೊಟ್ಟಿತ್ತು. ನನ್ನ ಮಗಳು ಆಗಿನಿಂದ ನಾಪತ್ತೆ, ನಾನು ಯಾರ ಹತ್ರ ಕೇಳಕ್ ಹೋದೆ ಮಗಳ ಬಗ್ಗೆ, ನಾನು ಸ್ಟೇಷನ್ಗೆ ಹೋದೆ, ನನಗೆ ಅಲ್ಲಿ ಬೈದು ಕಳಿಸಿದ್ರು, ಅಲ್ಲಿ ಹೊಡೆದು ಕಳಿಸಿದ್ರು ಅಂತ. ದಾಖಲೆಗಳ ಬಗ್ಗೆ ಕೇಳಿದಾಗ ತಾನಿದ್ದಂತಹ ಮನೆಗೆ ಬೆಂಕಿ ಇಟ್ಟಿದ್ರು, ದಾಖಲೆಗಳು ಸುಟ್ಟೋಗಿತ್ತು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.